ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಿಂದ ಅನುರಾಧ ಅವರು ಕೆಲವು ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ದಿನೇ ದಿನೇ ಆಟ ಆಡುವ ಸಮಯ ಹೆಚ್ಚಾಗುತ್ತಿದೆ ಎಂದು ಖುದ್ದಾಗಿ ಅನುರಾಧ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮಕ್ಕಳು ಜನಿಸಿದ ನಂತರ ಬಾವಿ ಅಗಲ ಆಗಿಬಿಟ್ಟಿದೆ, ಜೊತೆಗೆ ತುಂಬನೇ ಮೆತ್ತಗೆ ಆಗಿರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಜೊತೆಗೆ ಅನುರಾಧ ಅವರಿಗೆ ಇತ್ತೀಚೆಗೆ ಬೇಗ ಸಮಾಧಾನ ಕೂಡ ಆಗುತ್ತಿಲ್ಲ. ಅದಕ್ಕೆ ಬೇರೆ ಅವರ ಜೊತೆಗೆ ಟ್ರೈ ಮಾಡಲು ನಿರ್ಧರಿಸಿದ್ದಾರೆ. ದಯವಿಟ್ಟು ಸಹಾಯ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಒಳ್ಳೆಯ ಅವಕಾಶವಿದೆ, ಅದಕ್ಕೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಹೆಸರು ಬಂದುಬಿಟ್ಟು ಅನುರಾಧ ಅಂತ, ಯಾವುದೇ ವಿಧಾನ ಓಕೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳ ಬಂದುಬಿಟ್ಟು ಅಂಕೋಲಾ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಸ್ನೇಹಿತರೆ, ಇವರಿಗೆ ಇರುವ ಎಲ್ಲ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಾರೆ, ಯಜಮಾನರು ಕೂಡ ಬೆಂಗಳೂರಲ್ಲಿ ಇದ್ದಾರೆ. ಸೊ ಇದೇ ಒಳ್ಳೆಯ ಅವಕಾಶ ಇರೋದ್ರಿಂದ ತಾತ ಹಿರಿಯ ಈ ಒಂದು ಕಾರಲ್ಲಿ ಬರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಏಕೆಂದರೆ ಯಾವಾಗಲೂ ಮನೆಯಲ್ಲಿ ಒಬ್ಬರೇ ಇರೋದು. ಆ್ಯಂಡ್ ಮುಂದೆ ಬನ್ನಿ, ಬಾವಿ ಅಗಲ ಆಗೋದಕ್ಕೆ ಕಾರಣ ಅನುರಾಧ ಅವರ ಬಾವಿ ತುಂಬಾ ಅಗಲ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಚರ್ಚೆ ಮಾಡೋಣ. ಪ್ರತಿದಿನ ಸೈಕ್ಲಿಂಗ್ ಮಾಡುತ್ತಾಳೆ, ಅದಕ್ಕೆ ಸ್ವಲ್ಪ ಬಾವಿ ಅಗಲವಾಗಿ ಬಿಟ್ಟಿದೆ. ಪ್ರತಿದಿನ ಬೆಳಗ್ಗೆ ಸ್ನೇಹಿತರೆ ಈಕೆ ಸೈಕ್ಲಿಂಗ್ ಎಕ್ಸಸೈಸ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದ್ದಷ್ಟು ಬಯಕೆ ಕೂಡ ಹೆಚ್ಚಾಗುತ್ತದೆ, ಜೋರಾಗಿ ಆಟ ಆಡಿದರೂ ನೋವು ಆಗುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ, ಅಗಲ ಬಾವಿ ಹೊಂದಿದ ವ್ಯಕ್ತಿಗೆ ಹೆಚ್ಚು ಬಯಕೆ ಇರುತ್ತದೆ. ಸ್ನೇಹಿತರೆ, ಇರ್ತಕ್ಕಂಥ ಟಾಟಾ ಏರಿಯ ಕಾರ್ ಆಗಿರುತ್ತೆ, 2017ರಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಸ್ನೇಹಿತರೆ, ಪ್ರತಿದಿನ ಇವಳು ಸೈಕ್ಲಿಂಗ್ ಆಡೋದ್ರಿಂದ ಸ್ನೇಹಿತರೆ ಈಕೆಯ ಬಾವಿ ತುಂಬನೇ ಅಗಲ ಆಗಿರುತ್ತೆ. ಮೇಲಿಂದ ಯಜಮಾನರು ಕೂಡ ಜೊತೆಗೆ ಇಲ್ಲ, ಬೆಂಗಳೂರಲ್ಲಿದ್ದಾರೆ. ಯಾರಾದರೂ ಸಿಕ್ಕಿದ್ರೆ ಖಂಡಿತ ಟಾಟಾ ಏರಿಯಾ ಇದೇ ಕಾರಲ್ಲಿ ಬರೋದಾಗಿ ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಇದರಲ್ಲಿ ಸ್ನೇಹಿತರೆ ಇಲ್ಲಿ 2.2 ಲೀಟರ್ಸ್ ತುಂಬ ಪವರ್ಫುಲ್ ಡೀಸೆಲ್ ಇಂಜಿನ್ ಇರುತ್ತೆ. ಆ್ಯಂಡ್ ಇದರ ಒಂದು ಇಂಜಿನ್ ಪ್ರೊಡ್ಯೂಸ್ ಬಂದುಬಿಟ್ಟು 148 bhp ಆಗಿರುತ್ತೆ. ಅದೇ ರೀತಿ 330 Nm ಟ್ಯೂರಿಗೂ ಇರುತ್ತೆ. ಒಳಗಡೆ ಕೂಡ ಒಳ್ಳೆ ಸ್ಪೇಸ್ ಇರುತ್ತೆ ಸ್ನೇಹಿತರೆ. ಹಾಗೂ ಇದರ ಒಂದು ಬಾಡಿ ಡಿಸೈನ್ ಬಂದುಬಿಟ್ಟು SUV ಟೈಪ್ ಆಗಿರುತ್ತೆ, ಜೊತೆಗೆ ತುಂಬಾ ಸ್ಟ್ರಾಂಗ್ ಕೂಡ ಆಗಿರುತ್ತೆ. ಬಾಡಿ ಆ್ಯಂಡ್ ಫ್ರೇಮ್ ಚೆಸಸ್ ವಿತ್ ಸೈಡ್ ಇಂಪ್ಯಾಕ್ಟ್ ಬೀಮ್ಸ್ ಆ್ಯಂಡ್ ಕ್ರಂಪಲ್ ಜೋನ್ಸ್. ಇದರ ಒಂದು ಬೀಮ್ ಜೊತೆಗೆ ಬಾಡಿ ಫ್ರೇಮ್ ಏನಿರುತ್ತೆ ಸ್ನೇಹಿತರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಕಾರಣ ಸ್ವಲ್ಪ ಹಳೆ ಕಾರ್ ಆಗಿರುತ್ತೆ. ಈಕೆ ಸ್ನೇಹಿತರೆ ಈ ಒಂದು ಟಾಟಾ ಏರಿಯಾ ಕಾರಲ್ಲಿ ಬಂದು ಭೇಟಿಯಾಗಲು ಮುಖ್ಯ ಕಾರಣ ಬಂದುಬಿಟ್ಟು ಈ ಕಾರ್ ಒಳಗಡೆ ಸ್ನೇಹಿತರೆ ಒಳ್ಳೆ ಸ್ಪೇಸ್ ಇರುತ್ತೆ. ಸೊ ಕಾರ್ ಒಳಗಡೆ ಸ್ವಲ್ಪ ಆಟ ಆಡಲು ನಿರ್ಧರಿಸಿದ್ದಾಳೆ. ಅದಕ್ಕೆ ಸ್ನೇಹಿತರೆ ಕಾರಲ್ಲಿ ಬರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಇದರ ಒಂದು ಸೈಡ್ ಪ್ರೊಫೈಲ್ ನೋಡ್ಬೋದು ಸ್ನೇಹಿತರೆ. ಕಾರನ್ನು ನೋಡಿದ ತಕ್ಷಣ ಇವರನ್ನು ನೀವು ತುಂಬ ಈಸಿಯಾಗಿ ಗುರುತಿಸ್ಬೋದು. ಇದರ ಒಂದು ವೀಲ್ ಡಿಸೈನ್ ಬಂದುಬಿಟ್ಟು ಓಲ್ಡ್ ಡಿಸೈನಲ್ಲಿ ಇರುತ್ತೆ. ಆ್ಯಂಡ್ ಆದರೆ ಇದರ ಒಂದು ಫ್ರಂಟ್ ಡಿಸೈನ್ ಆಗಿರಲಿ, ಬ್ಯಾಕ್ ಡಿಸೈನ್ ಆಗಿರಲಿ ತುಂಬ ಒಂದು ಮಾಡರ್ನ್ ಡಿಸೈನಲ್ಲಿ ಇರುತ್ತೆ ಸ್ನೇಹಿತರೆ. ಇದರ ಒಂದು ಗ್ರಿಲ್ ಮೇಲೆ ಸ್ನೇಹಿತರೆ ಸಿಂಪಲ್ ಆಗಿ ಈ ರೀತಿ ಹಾರಿಜೆಂಟಲ್ ಸ್ಲಾಟ್ ಇರುತ್ತೆ. ಆ್ಯಂಡ್ ಸೆಂಟ್ರಲ್ಲಿ ಸ್ನೇಹಿತರೆ ಕಂಪ್ನಿಯ ಬ್ಯಾಚ್ ಕೂಡ ಇರುತ್ತೆ. ಯಾವುದೇ ವಿಧಾನದಲ್ಲಿ ಆಟ ಆಡೋದಕ್ಕೆ ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ಅದಕ್ಕೆ ದಯವಿಟ್ಟು ಬೇಗ ನಿಮ್ಮ ಅನಿಸಿಕೆ ತಿಳಿಸಿ.